ನಮಸ್ತೆ ಗೆಳೆಯರೆ, ನಾವೆಲ್ಲರೂ ಸೋಷಿಯಲ್ ಮೀಡಿಯಾ ಆ್ಯಪ್ ಯೂಸ್ ಮಾಡೋರಾಗಿದೆ. ಅಂದಮೇಲೆ ನಮ್ಮ ಮೊಬೈಲ್ನಲ್ಲಿ ಟ್ವಿಟ್ಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸಪ್ ಇಂಥ ಹಲವಾರು ಆ್ಯಪ್ಗಳು ನಮ್ಮ ಮೊಬೈಲ್ನಲ್ಲಿವೆ. ಈಗ ಅತಿ ಹೆಚ್ಚು ವೈರಲ್ ಆಗುತ್ತಿರುವಂತಹ ಅತಿ ಫೇಮಸ್ ಆದಂಥ ಒಂದು ಆ್ಯಪ್ನ ಕುರಿತು ನೋಡುವ, ಅಂದರೆ ಕ್ಲಬ್ ಹೌಸ್. ಈ ಕ್ಲಬ್ ಹೌಸಿನಲ್ಲಿ ನಮಗೆ ಒಂದು ಮೀಟಿಂಗ್ ಹೇಗೆ ಮಾಡ್ಬೋದು, ಒಂದು ಹಾಸ್ಟ್ ಹೇಗೆ ಮಾಡ್ಬೋದು ಅಂತ ನೋಡುವ. ಅತಿ ಹೆಚ್ಚು ಡಿಬೇಟ್ ನಡೆಯುವಂಥ ಒಂದು ಆ್ಯಪ್ ಆಗಿದೆ. ಈ ಕ್ಲಬ್ ಹೌಸ್ನಲ್ಲಿ ನಮಗೂ ಒಂದು ಡಿಬೇಟ್ ಮಾಡ್ಬೋದು, ಅದು ಹೇಗೆ ಮಾಡೋದು ಅಂತ ನೋಡು. ಅದಕ್ಕಿಂತಲೂ ಮೊದಲು ನಮ್ಮ ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಕಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗಿ ಹೇಳ್ತಾ ಇದ್ದೇನೆ. ನಾವು ವಿಷಯಕ್ಕೆ ಬರುವ ಮೊದಲನೇದಾಗಿ ನಾವು ನಮ್ಮ ಕ್ಲಬ್ ಹೌಸನ್ನು ಓಪನ್ ಆದಮೇಲೆ ಇಂತಹ ಇಂಟರ್ಫೇಸ್ ಕಾಣ್ತದೆ. ಆಲ್ರೆಡಿ ನಾನೊಂದು ಕ್ಲಬ್ ಹೌಸಿನ ವಿಡಿಯೋ ಮಾಡಿದ್ದರಿಂದ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಅದರಲ್ಲಿ ಇದಕ್ಕಿಂತಲೂ ಮೊದಲು ಈ ಕ್ಲಬ್ ಹೌಸಿನ ವಿಶೇಷತೆ ಏನು, ಇದು ಯಾಕೆ ಟ್ರೆಂಡಿಂಗ್ ಆಗ್ತಾ ಇದೆ, ಅದರ ಕುರಿತು ಮಾಹಿತಿಯನ್ನು ಅದರಲ್ಲಿ ಕೊಟ್ಟಿದ್ದೇನೆ. ಅದನ್ನು ನೋಡಬೇಕಂತ ಹೇಳ್ತಾ ಇದ್ದೇನೆ. ಇದರಲ್ಲಿ ನಾವು ಒಂದು ಹಾಸ್ಟ್ ಅಂದರೆ ಒಂದು ಮೀಟಿಂಗ್ ನಮಗೆ ಹೇಗೆ ಮಾಡ್ಬೋದು, ನಾವು ಒಂದು ಚರ್ಚೆ ಮಾಡಬೇಕಂತ ಭಾವಿಸ್ತೇವೆ. ಅಂದರೆ ಈಗ ಉದಾಹರಣೆಗೆ ಇಂಡಿಯಾದಲ್ಲಿ ಪೆಟ್ರೋಲು ಜಾಸ್ತಿ ಆಗ್ತಾ ಇದೆ ರೇಟ್, ಹಾಗೆಯೇ ಹಾಲಿಗೆ ರೇಟ್ ಜಾಸ್ತಿ ಆಗ್ತಾ ಇದೆ. ಇದರ ಕುರಿತು ಅದರ ಮಾಹಿತಿ ಇರುವಂಥ ಜನರೊಂದಿಗೆ ಒಂದು ಡಿಬೇಟ್ ನಡೆಸಬೇಕು. ನಾನು ಈಗ ಸ್ಕ್ರೋಲ್ ಮಾಡ್ತಾ ಇರೋ ನಿಮಗೆ ಕಾಣ್ಬೋದು, ಇದರಲ್ಲಿ ತುಂಬ ಚರ್ಚೆಗಳು ಈಗಲೇ ನಡೀತಾ ಇದೆ. ನೋಡಿ ಅಂತೆ ಹಲವಾರು ಚರ್ಚೆಗಳು ಇಲ್ಲಿ ನಡೀತಾ ಇದೆ ಈಗಲೇ. ನಮಗೂ ಒಂದು ಚರ್ಚೆ ಮಾಡುವ, ಅದನ್ನು ಮಾಡೋದು ಹೇಗೆ ಅಂತ ನೋಡಿ. ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಇಲ್ಲಿ ಒಂದು ಇಂಟರ್ಫೇಸ್ ಕಾಣ್ತದೆ. ಇದರಲ್ಲಿ ಬೇಕಾದರೆ ನೋಡಿ ಅಂತೆ ಇಲ್ಲಿ 4 ಗಂಟೆ 5 ಗಂಟೆ ಅಂತ ತೋರಿಸ್ತಾ ಇದೆಯಲ್ಲ, ಅಂದರೆ 4 ಗಂಟೆಗೆ ನಡೆಯುವಂಥ ಒಂದು ಮೀಟಿಂಗ್, 5 ಗಂಟೆಗೆ ನಡೆಯುವಂಥ ಒಂದು ಮೀಟಿಂಗ್, 6 ಗಂಟೆಗೆ ನಡೆಯುವಂಥ ಮೀಟಿಂಗ್. ಅಂದರೆ ದೊಡ್ಡ ಫೇಮಸ್ ಆದಂಥ ಹಲವಾರು ಚಿಂತಕರು ಇದರಲ್ಲಿ ಹಲವಾರು ಡಿಬೇಟ್ಗಳನ್ನು ನಡೆಸ್ತಾ ಇದ್ದಾರೆ. 24 ಅವರು ಡಿಬೇಟ್ಗಳು ನಡೆಯುವಂಥ ತುಂಬ ಕ್ಲಬ್ಗಳಿವೆ. ಮೊದಲನೇದಾಗಿ ಇಲ್ಲಿ ಕ್ಯಾಲೆಂಡರ್ ಥರ ಒಂದು ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಆದಮೇಲೆ ಇಂತಹ ಇಂಟರ್ಫೇಸ್ ಕಾಣ್ತದೆ. ಇದರಲ್ಲಿ ನಮಗೆ ಟಾಪಿಕ್ ಆಗ್ಬೋದು. ಅಂದರೆ ಈಗ ಉದಾಹರಣೆಗೆ ಅಬೌಟ್ ಇಂಡಿಯನ್ ಪೊಲಿಟಿಕಲ್, ನಮಗೆ ಒಂದು 5 ಗಂಟೆಗೆ ಒಂದು ಇಂಡಿಯನ್ ಪೊಲಿಟಿಕಲ್ನ ಕುರಿತು ಒಂದು ಚರ್ಚೆ ನಡೆಸಬೇಕು. ಯಾರು ಮಾಡೋದು ಅವರ ಹೆಸರು ಇಲ್ಲಿ ಬರ್ತದೆ. ಅದಕ್ಕೆ ನಂತರ ಕೆಳಗೆ ಹಾಸ್ಟ್ ಆರ್ ಗೆಸ್ಟ್ ಅಂತಿದೆ. ಅಂದರೆ ಇದಕ್ಕೆ ಸ್ಪೆಷಲಾಗಿ ಇನ್ವೈಟ್ ಮಾಡಬೇಕಾದಂಥ ಜನರು, ಅಲ್ಲಾದರೆ ಇದರಲ್ಲಿ ಅತಿ ಹೆಚ್ಚು ಗೊತ್ತಿರುವಂಥ ಒಬ್ಬರನ್ನು ಇದರ ಮೈನ್ ಆಗಿ ನಮಗೆ ಅವರನ್ನು ಆಯ್ಕೆ ಮಾಡುವ ಒಂದು ಆಪ್ಷನ್ ಆಗಿದೆ ಇದು. ಇಲ್ಲಿ ಕ್ಲಿಕ್ ಮಾಡಿ ಆದಮೇಲೆ ನಮಗೆ ಇಲ್ಲಿ ಸರ್ಚ್ ಅಂತ ತೋರಿಸ್ತಾ ಇದೆಯಲ್ಲ, ಇಲ್ಲಿ ಕೆಳಗೆ ತುಂಬ ಜನ ನಿಮಗೆ ಕಾಣಸಿಗ್ಬೋದು. ಅಂದರೆ ಆಲ್ರೆಡಿ ನಮ್ಮ ಫ್ರೆಂಡ್ ಆದಂತಹ, ಇಲ್ಲಾಂದರೆ ನಿಮಗೆ ಈಗ ಉದಾಹರಣೆಗೆ ಮಾನ್ಯ ಸಿದ್ದರಾಮಯ್ಯರವರು ಈ ಚರ್ಚೆಗೆ ಬರ್ತಾರೆ ಅಂತ ಭಾವಿಸುವ. ಆಗ ಇವರ ಸರ್ಚ್ ಮಾಡಬೇಕು. ಇಲ್ಲಿ ಏನಂತ ಸಿದ್ದರಾಮಯ್ಯ ಅಂತ ಹೇಗೆ ಸರ್ಚ್ ಮಾಡಬೇಕು. ಅಂದರೆ ಅವರ ಅಕೌಂಟ್ ಇದ್ದರೆ ಅವರ ಅಕೌಂಟ್ ಇಲ್ಲಿ ಕಾಣಿಸ್ತದೆ. ಅದನ್ನು ಏನು ಮಾಡಬೇಕು, ಉದಾಹರಣೆಗೆ ಇಲ್ಲೊಂದು ತಾಜುಬಾಯ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಡನ್ ಅಂತ ಕೊಟ್ಟಾಗ ಏನಾಯಿತು, ಅವ್ರು ಆ್ಯಡ್ ಆಯಿತು. ಅವರು ಈಗ ಗೆಸ್ಟ್ ಆಗಿ ನಮ್ಮ ಈ ಚರ್ಚೆಗೆ ಬರ್ತಾರೆ. ಅವರದ್ದು ಆಲ್ರೆಡಿ ನಾವು ತಿಳಿಸಿರಬೇಕಾಗ್ತದೆ, ಇಲ್ಲಾಂದರೆ ಅವ್ರಿಗೆ ಡೈರೆಕ್ಟ್ ನೋಟಿಫಿಕೇಷನ್ ಹೋಗ್ತದೆ. ನಂತರ ನಮಗೆ ಇಲ್ಲಿ ಎಷ್ಟು ಜನರನ್ನು ಬೇಕಾದರೂ ನಮಗೆ ಆ್ಯಡ್ ಮಾಡ್ಬೋದಾಗಿದೆ. ಹಾಗೆ ಅದಾದಮೇಲೆ ಕೆಳಗೊಂದು ಆಪ್ಷನ್ ಇದೆಯಲ್ಲ ಡೇಟ್ ಅಂತ, ಇಲ್ಲಿ ಡೇಟ್ ನಾವು ಫಿಕ್ಸ್ ಮಾಡಬೇಕು. ಉದಾಹರಣೆಗೆ ಇವತ್ತು ಡೇಟ್ 10 ಆಗಿದೆಯಲ್ಲ, 10 ಸಮಯವನ್ನು ಕ್ಲಿಕ್ ಮಾಡಬೇಕು. ಸಮಯ ಈಗ 4 ಆಯಿತು. ಒಂದು 5 ಗಂಟೆಗೆ ಒಂದು ಚರ್ಚೆ ನಡೆಸುವ. 5 ನೆಕ್ಸ್ಟ್ ನಾವೇನು ಮಾಡಬೇಕಂತ ಇಲ್ಲಿ ಡಿಸ್ಕ್ರಿಪ್ಷನ್, ಅಂದರೆ ಟೋಟಲ್ ಸಮ್ಮರಿ, ನಾವು ಯಾಕೆ ಈ ಚರ್ಚೆ ಮಾಡಬೇಕು, ಇದರ ಟೋಟಲ್ ಸಮ್ಮರಿ ಏನಂತ ನಾವು ಇಲ್ಲಿ ಬರೀಬೇಕು. ಇಂಡಿಯನ್ ಪೊಲಿಟಿಕಲ್ನ ಪಾಸಿಟಿವ್ ನೆಗೆಟಿವ್ ಹಾಕೋದ್ರಿಂದ ಏನಾಗ್ತದೆ ಅಂದರೆ ಇಂಡಿಯನ್ ಪೊಲಿಟಿಕಲ್ನ ಬಗ್ಗೆ ತಿಳಿಯಲು ಇಂಟ್ರೆಸ್ಟ್ ಇರುವಂಥ ಜನರು ಈ ಡಿಸ್ಕ್ರಿಪ್ಷನ್ ನೋಡಿ ಈ ಹಾಸ್ಟಿಗೆ, ಈ ಮೀಟಿಂಗ್ಗೆ ಅವರು ಬರ್ತಾರೆ. ಇದನ್ನು ನೋಡಿಕೊಂಡು ಇಂತಹ ಒಳ್ಳೆ ವಿಷಯ ನಡ್ತಾ ಇದೆಯಲ್ಲ ಇದರಲ್ಲಿ ಅಂತ. ನೆಕ್ಸ್ಟ್ ಅದಾದಮೇಲೆ ಪಬ್ಲಿಷ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿ ಆದಮೇಲೆ ಓಕೆ. ನೆಕ್ಸ್ಟ್ ಅದಾದಮೇಲೆ ಏನಂತ ಇಲ್ಲಿ ನಮಗೆ ಶೇರ್ ಮಾಡುವಂಥ ತುಂಬ ಆಪ್ಷನ್ ಇದೆ. ಶೇರ್, ಟ್ವಿಟ್, ಕಾಪಿ ಲಿಂಕ್, ಆ್ಯಡ್ ಟು ಕ್ಯಾಲೆಂಡರ್ ಅಂತ. ಅಂದರೆ ನಾವು ನಮ್ಮ ಕ್ಯಾಲೆಂಡ್ರಲ್ಲಿ ಆ್ಯಡ್ ಆದರೆ ನಮಗೆ 5 ಗಂಟೆ ಆಗುವಾಗ ಅಲ್ಡ್ರಮ್ ಆಗ್ತದೆ ಅದಕ್ಕೆ ಆಗಿ. ಮತ್ತು ಇಲ್ಲಿ ಎಡಿಟ್ ಮಾಡುವ ಒಂದು ಆಪ್ಷನು ಇದೆ, ಅದು ಓಕೆ. ಈಗ ನಾವು ಕಾಪಿ ಲಿಂಕ್ ಮಾಡಿದೆ. ಅದಾದಮೇಲೆ ಈಗ ನಾವೀಗ ಮಾಡಿದ್ದು ಸೇವ್ ಆಯಿತು ಆಲ್ರೆಡಿ. ಅದು ಎಲ್ಲಿದೆ ಅಂತ ನಮಗೆ ನೋಡಬೇಕಂತಂದರೆ ಇಲ್ಲಿ ಅಪ್ಕಮಿಂಗ್ ಫಾರ್ ಯು ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಮೈ ಇವೆಂಟ್ಸ್ ಅಂತ ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿ ಆದಮೇಲೆ ಈವೆಂಟ್ಸ್ ತೋರಿಸ್ತದೆ, ನಮ್ಮ ಮೀಟಿಂಗಿನ ಡೀಟೇಲಿ ತೋರಿಸ್ತಾ ಇದೆ. ಅದಾದಮೇಲೆ ನಮಗೆ 5 ಗಂಟೆ ಆದಮೇಲೆ ಮೀಟಿಂಗನ್ನು ಸ್ಟಾರ್ಟ್ ಮಾಡೋದು ಹೇಗೆ ಅಂತ ನೋಡುವ. ಅದಕ್ಕೆ ಮಾಡಬೇಕಾದದ್ದು ಇಲ್ಲಿ ಕೆಳಗೆ ಸ್ಟಾರ್ಟ್ ಎ ರೂಮ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿ ಆದಮೇಲೆ ಈಗ ಇಲ್ಲಿ ಬ್ಲ್ಯಾಂಕ್ ಆಗಿ ತೋರಿಸ್ತಾ ಇದೆ. 5 ಗಂಟೆ ಆದಮೇಲೆ ಮಾಡಬೇಕಾ ಬೇಡ ಅಂತ ಬರ್ತದೆ. ತುಂಬ ಒಳ್ಳೆ ಸೂಪರ್ ಆಗಿದೆ. ಈ ಅಕೌಂಟ್ ಮಾಡೋದಕ್ಕಿಂತ ಮೊದಲು ಬೇರೆ ಯಾವುದಾದ್ರೂ ಒಂದು ಚರ್ಚೆಗೆ ಹೋಗಿ ನೋಡಿ ಏನೆಲ್ಲ ನಡೀತಾ ಇದೆ ಅಂತ ನೋಡಿ ಅದರ ಕುರಿತು ಪೂರ್ಣ ಮಾಹಿತಿ ನೀಡಿದೆ ಅಂತ ನನಗೆ ಭಾವಿಸ್ತಾ ಇದ್ದೇನೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಹಾಕಿ ಮರಬೇಡಿ. ಹಾಗೆಯೇ ಶೇರ್ ಮಾಡಿ, ಸಪೋರ್ಟ್ ಮಾಡಿ.